ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಪ ಆ ವ್ಯಕ್ತಿ ಪಾರ್ಶ್ವವಾಯು ಕಾಯಿಲೆಯಿಂದ ನರಳ್ತಾ ಇದ್ರು. ಹೇಗಾದ್ರೂ ಮಾಡಿ ಚಿಕಿತ್ಸೆಯನ್ನ ತಗೊಂಡು ಗುಣಮುಖ ಆದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಅದೇ ಸಮಯಕ್ಕೆ ನಿಮ್ಮನ್ನು ಗುಣಪಡಿಸ್ತೀನಿ ಅಂತ ಇಬ್ಬರ ತಂಡ ಎಂಟ್ರಿ ಕೊಡುತ್ತೆ. ಕೇವಲ ಜೀರಿಗೆ ಕಷಾಯವನ್ನ ಕೊಟ್ಟು 70,000 ಹಣ ಪಡ್ಕೊಂಡು ಕಿಲಾಡಿಗಳು ಎಸ್ಕೇಪ್ ಆಗಿದ್ದಾರೆ. ಕಾಸ್ಟ್ಲಿ ಕಷಾಯದ ಡೀಟೇಲ್ಸ್ ಹೇಳ್ತೀವಿ, ಈ ಸ್ಟೋರಿಯನ್ನ ನೋಡಿ. ಪಾರ್ಶ್ವವಾಯು ಗುಣಪಡಿಸೋ ನೆಪದಲ್ಲಿ ಮಾಸ್ಟರ್ ಸ್ಟ್ರೋಕ್. 1 ಲೋಟ ಜೀರಿಗೆ ಕಷಾಯ ಕೊಟ್ಟು 70,000 ವಂಚನೆ. ಹೀಗೆ ವಾಕರ್ ಹಿಡಿದು ನಿಂತಿರುವ ವ್ಯಕ್ತಿಯ ಹೆಸರು ಲಕ್ಷ್ಮಣ್ ಅಂತ. ಬೆಂಗಳೂರಿನ ಚಂದ್ರ ಲೇಔಟ್ ಬಳಿಯ ಕಲ್ಯಾಣ ನಗರ ನಿವಾಸಿ ಇವರು. ಕಳೆದ ಹಲವು ವರ್ಷಗಳಿಂದ ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲ್ತಿದ್ರು. ಹಲವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು, ಏನೂ ಪ್ರಯೋಜನ ಆಗಿರಲಿಲ್ಲ. ಆದರೆ ಇವರ ಇದೇ ಅಸಹಾಯಕತೆಯನ್ನ ಹೊಂಚು ಹಾಕ್ತಿದ್ದ ವಂಚಕರ ಗ್ಯಾಂಗ್ ಇವರ ಬೆನ್ನು ಬಿದ್ದಿತ್ತು. ಲಕ್ಷ್ಮಣ್ ರವರ ಸಂಪೂರ್ಣ ಮಾಹಿತಿ ಪಡೆದು ಕಾಂಟ್ಯಾಕ್ಟ್ ಮಾಡಿದ್ದ ಐನಾತಿಗಳು ಪಾರ್ಶ್ವವಾಯುಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಮನೆಗೆ ಕರೆಸಿಕೊಂಡಿದ್ರು. ಇದ್ದಂಗೆ ಇದ್ದೀನಿ, ಸುಮ್ಮನೆ ಬಂದ್ಬಿಟ್ಟು ಹೇಳ್ಬಿಟ್ಟೋದ, 70,000 ಇಸ್ಕೊಳೋದ, ಎಲ್ಲ ಅಕೌಂಟ್ಗೆ ಹಾಕಿದ್ವಿ. ಏನಂತ ಹೇಳಿದ್ರು ಸರ್? 20 ಡೇಸ್ಲೇ ಡಿಕ್ಲೇರ್ ಆಗ್ತೈತೆ ಅಂತ ಹೇಳ್ದ. ಏನು ಸಮಸ್ಯೆ ಇದೆ ಅಂತ ಹೇಳಿದ್ರಿ ಸರ್? ಸ್ಟ್ರೋಕ್ ಆಗೈತೆ ಅಂತ ಅವನೇ ವಿಚಾರಿಸ್ಕೊಂಡ್ ಬಂದವನೇ. ವಂಚಕರ ಮಾತನ್ನ ನಂಬಿದ್ದ ಲಕ್ಷ್ಮಣ್ ಅವರನ್ನ ತಮ್ಮ ಮನೆಗೆ ಕರೆಸಿಕೊಂಡಿದ್ರು. ಮನೆಗೆ ಬಂದಿದ್ದ ಇಬ್ಬರು ಅಪರಿಚಿತರು ತಾವು ಮಲ್ಲೇಶ್ವರಂನ ಪ್ರಸಿದ್ಧ ಸಿದ್ಧಾಶ್ರಮದಿಂದ ಬಂದಿರೋದಾಗಿ ಸುಳ್ಳು ಹೇಳಿದ್ದಾರೆ. ಲಕ್ಷ್ಮಣ್ ಅವರ ಮನೆಯಲ್ಲೇ ಜೀರಿಗೆ ಕಷಾಯ ರೆಡಿ ಮಾಡಿ ಇದನ್ನ ಕುಡೀರಿ ಎಂದು ಗ್ಲಾಸ್ನಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಕಷಾಯ ಕುಡಿದ್ರೆ ಇನ್ನು 20 ದಿನಗಳಲ್ಲಿ ನೀವು ಎದ್ದು ಓಡಾಡ್ತೀರಿ ಎಂದು ದೊಡ್ಡದಾಗಿ ಪುಂಗಿಬಿಟ್ಟಿದ್ದಾರೆ. ನಾಳೆಯಿಂದ ನಿಮ್ಮ ಮನೆಗೆ ಬಂದು ನಾವೇ ಮಸಾಜ್ ಮಾಡ್ತೀವಿ ಅಂತ ನಂಬಿಸಿದ್ರು. ಕೇವಲ 1 ಲೋಟ ಕಷಾಯ ಕೊಟ್ಟು 70,000 ಹಣವನ್ನ ಈ ವಂಚಕರು ಪಡೆದು ಎಸ್ಕೇಪ್ ಆಗಿದ್ದಾರೆ. ಇದಾದ ನಂತರ ಯಾವುದೇ ಚಿಕಿತ್ಸೆಯನ್ನ ನೀಡದೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಳ್ಳಾಟ ಆಡಿದ್ದಾರೆ. ಇದು ಸಿದ್ಧಾಶ್ರಮ ಅಂತ ಹೇಳ್ದ, ಮಲ್ಲೇಶ್ವರ 70 ಕ್ರಾಸ್. ಇಲ್ಲ ಬರೀ ನಾ ಕಷಾಯ ಕೊಡ್ತೀನಿ ಅಂತ ಕೊಟ್ಟ. 20,000 ಆಗುತ್ತೆ ಅಂದ. 1 ಗ್ರಾಮು 3 ಗ್ರಾಮ್ ಏನೋ ತೊಗೊಂಬಂದು ಅವನೇ ಮಾಡ್ಕೊಂಬತ್ತೀನಿ ಅಂತ ಕಾಸು ಇಸ್ಕೊಳೋದ. ಜೀರಿಗೆ ಕಷಾಯದಲ್ಲಿ ಹಾಕ್ಕೊಟ್ಟ ಅವನೇ. ಅದು ಡೈಲಿ 1 ಸ್ಪೂನ್ ಕುಡಿಬೇಕು, ಬೆಳಗ್ಗೆ ಸಾಯಂಕಾಲ 1 ಅಂತ ಅಷ್ಟೇ ಹೇಳಿ. 20 ಡೇಸಲ್ಲಿ ಓಡಾಡ್ತೀರಾ ಅಂದ. 5 ಡೇಸ್ ತಗೊಂಡೆ, ಏನಾಗಿಲ್ಲ. ಮತ್ತೆ ಅವ್ರಿಗೆ ಸಂಪರ್ಕ ಮಾಡ್ತಾ ಇದ್ದಾರ ನಮ್ಮ ಬ್ರದರು, ಮತ್ತೆ ಫೋನ್ ಸ್ವಿಚ್ ಆಫ್. ಇತ್ತ ದಿನ ಕಳೆದ್ರು ಅವರು ಬಾರದೇ ಇದ್ದಾಗ ಅನುಮಾನಗೊಂಡ ಲಕ್ಷ್ಮಣ್ ನೇರವಾಗಿ ಮಲ್ಲೇಶ್ವರಂನ ಸಿದ್ಧಾಶ್ರಮದ ಬಳಿ ಹೋಗಿ ವಿಚಾರಿಸಿದ್ದಾರೆ. ಆದರೆ ಅಲ್ಲಿ ವಿಚಾರಿಸಿದಾಗ ತಮ್ಮ ಮನೆಗೆ ಬಂದವರು ಆಶ್ರಮದವರಲ್ಲ, ಬದಲಿಗೆ ದೊಡ್ಡ ವಂಚಕರು ಎನ್ನುವ ಕಹಿ ಸತ್ಯ ಬೆಳಕಿಗೆ ಬಂದಿದೆ. ಸದ್ಯ ಹಣ ಕಳೆದುಕೊಂಡು ಮೋಸ ಹೋದ ಲಕ್ಷ್ಮಣ್ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ಪಡೆದು ವಂಚಕರಿಗಾಗಿ ಬಲೆ ಬೀಸಿದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.